ಇವತ್ತು ನಾವು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೇವೆ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆಯಿಂದ. ಏನಂತ ಹೇಳಿದ್ರೆ, ಮೊನ್ನೆ ತಾನೇ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯಜಿ ಮತ್ತು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಎತ್ತಿನ ಹೊಳೆ ಯೋಜನೆಯನ್ನು ಮೊದಲ ಹಂತಕ್ಕೆ ಲೋಕಾರ್ಪಣೆ ಮಾಡಿದ್ರು. ಅದು ಮಾಡೋದು ಸಂತೋಷನೇ, ನಾವು ಬೇಡ ಅಂತ ಹೇಳಿಲ್ಲ. ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನಮ್ಮ ಸಿದ್ದರಾಮಯ್ಯಜಿಯವರು. ಆದರೆ ನಾವು ಇವಾಗ ಏನು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ ಅಂದರೆ, ನಮ್ಮ ಕೋಲಾರ ಜಿಲ್ಲೆಗೂ ಈ ನೀರು ಕೊಟ್ಟರೆ ಒಳ್ಳೆಯದು. ಯಾಕಂದರೆ ನಾವು ಬೇಡ್ಬಂದಿದ್ವಿ. ಯಾಕಂದರೆ ಇದು ಕೋಲಾರ ಜಿಲ್ಲೆ ಬಂದು ಬರಪೀಡಿತ. ಈ ವರ್ಷ ಏನು ಸರಿಯಾಗಿ ಮಳೆ ಬೀಳಿಲ್ಲ, ಇನ್ನೂ ಬೀಳುತ್ತಷ್ಟೇ. ಇದುವರೆಗೆ ಕೆರೆಗಳು ತುಂಬಿಲ್ಲ, ಕುಂಟೆಗಳು ತುಂಬಿಲ್ಲ, ಏನು ತುಂಬಿಲ್ಲ. ಬಹಳ ಕಷ್ಟ ಇದೆ ನೀರಿಗೆ, ಕುಡಿಯೋಕ್ಕೂ ಕಷ್ಟ ಇದೆ, ದನಕರುಗಳಿಗೂ ಕಷ್ಟ ಇದೆ, ರೈತರಿಗೂ ತುಂಬ ಕಷ್ಟ ಇದೆ. ಆದ್ದರಿಂದ ನಾನು ಕೇಳ್ಕೊಳ್ತಾ ಇರೋದು ಇಷ್ಟೇ, ನಮ್ಮ ಸಿದ್ದರಾಮಯ್ಯಜಿಯವ್ರನ್ನ ದಯವಿಟ್ಟು ನಾವೇನು ಅಪೋಸ್ ಮಾಡ್ತಾ ಇಲ್ಲ, ಒಳ್ಳೆ ಕೆಲಸ ನೀವು ಮಾಡ್ತಾ ಇರೋದು ನಮಗೂ ಕೋಲಾರ ಜಿಲ್ಲೆ ಕೊಡೋದು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಷ್ಟೇ. ಮನವಿ ಒಂದು, ದಯವಿಟ್ಟು ಡಿ ಕೆ ಶಿವಕುಮಾರ್ ಅವ್ರನ್ನು ಕೇಳ್ತಾ ಇರೋದಷ್ಟೇ. ಪರಮೇಶ್ವರ್ನಾಗಲಿ ಮತ್ತು ಖರ್ಗೆ ಅವ್ರನ್ನಾಗಲಿ, ಯಾರೇ ಆಗಲಿ, ರಾಹುಲ್ ಗಾಂಧಿ ಇರ್ಬೋದು ಮತ್ತು ಇದು ಸೋನಿಯಾ ಗಾಂಧಿ ಇರ್ಬೋದು, ಯಾರೇ ಇದ್ರೂ ಕಾಂಗ್ರೆಸ್ ಪಕ್ಷದಿಂದ ನಾವು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಈ ನಮ್ಮ ಕರ್ನಾಟಕಕ್ಕೆ. ಆದ್ದರಿಂದ ನಮಗೂ ಕೋಲಾರ ಜಿಲ್ಲೆಗೆ ನೀರು ಕೊಟ್ಟರೆ ಒಳ್ಳೆಯದು, ರೈತರಿಗೆ ಒಳ್ಳೆಯದಾಗುತ್ತೆ, ಜನಗಳಿಗೆ ಒಳ್ಳೆಯದಾಗುತ್ತೆ, ಮತ್ತು ಎಲ್ಲ ರೀತಿಯಲ್ಲೂ ಕುಡಿಯೋಕ್ಕೆ ನೀರು ಸಿಗುತ್ತೆ. ಈ ಯೋಜನೆ ಮಾಡೋದು ಒಳ್ಳೆಯದು, ಲೋಕಲ್ ಮಾಡೋದು ನಮಗೂ ಕೊಡಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಇದೊಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀವಿ. ಆತ್ಮವಿಶ್ವಾಸ ವೇದಿಕೆಗೆ, ದಲಿತ ಶಕ್ತಿ ಸೇನೆಗೆ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಫೋಟೋ